ಸ್ವಾತಂತ್ರ್ಯ ಸೇನಾನಿಗೆ ದೇಶದ ಅಭೂತಪೂರ್ವ ಗೌರವ. ಕೆಲವೇ ಕ್ಷಣಗಳಲ್ಲಿ ನೇತಾಜಿ ಹಾಲೋಗ್ರಾಮ್ ಪ್ರತಿಮೆ ಉದ್ಘಾಟನೆಯಾಗ್ತಾ ಇದೆ. ರಾಜಪಥದಲ್ಲಿ ನೇತಾಜಿಯ ಹೆಗ್ಗುರುತು. ಇನ್ನು ಮುಂದೆ ಭಾರತಾಂಬೆಯ ವೀರಪುತ್ರನ ಮಹಾಸ್ಮರಣೆ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಮಯ ಇನ್ನೇನು ಬೇಕು. 7 ಬೋಸ್ ಪ್ರಶಸ್ತಿಗಳನ್ನು ನೀಡಲಿದ್ದಾರೆ ಪ್ರಧಾನಿ ಮೋದಿ. ಕಳೆದ 4 ವರ್ಷಗಳ 7 ಪ್ರಶಸ್ತಿಗಳನ್ನು ಸಾಧಕರಿಗೆ ನೀಡ್ತಾರಂತೆ. ಸ್ವಾತಂತ್ರ್ಯ ಸೇನಾನಿಗೆ ದೇಶದ ಅಭೂತಪೂರ್ವ ಗೌರವ ಇದು. ಇವತ್ತಿನ ಕಾರ್ಯಕ್ರಮ ಎಲ್ಲ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. 125ನೇ ಜಯಂತಿ, 125ನೇ ಹುಟ್ಟುಹಬ್ಬದ ಈ ಶುಭ ಸಂದರ್ಭ. ಸ್ವಾತಂತ್ರ್ಯ ಸೇನಾನಿಗೆ ದೇಶ ಕೊಡ್ತಾ ಇರತಕ್ಕಂಥ ಅಭೂತಪೂರ್ವ ಗೌರವ ಅಂತಂದರೆ ತಪ್ಪಾಗೋದಿಲ್ಲ. ದೇಶಾದ್ಯಂತ ಪರಾಕ್ರಮ ದಿವಸನ್ನಾಗಿ ಇವತ್ತು ಆಚರಣೆ ಮಾಡಲಾಗ್ತಾ ಇದೆ. ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜಯಂತಿಯ ದಿನ ಇಂಡಿಯಾ ಗೇಟ್ನಲ್ಲಿ, ರಾಜಪಥದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹಾಲೋಗ್ರಾಮ್ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅದರ ಜೊತೆಗೆ 7 ಬೋಸ್ ಪ್ರಶಸ್ತಿಗಳನ್ನು ಸಾಧಕರಿಗೆ ನೀಡಿ ಇವತ್ತು ಗೌರವಿಸಲಾಗುತ್ತೆ ಅಂತಕ್ಕಂಥದ್ದು ಕೂಡ ಕಳೆದ ವರ್ಷಗಳದ್ದು ಕೂಡ ಸೇರಿ ಇವತ್ತು ಕೊಡ್ತಾ ಇದ್ದಾರೆ. ಅವೆಲ್ಲ ಕಾರ್ಯಕ್ರಮಕ್ಕೆ ಇವತ್ತು ದೆಹಲಿ ಸಾಕ್ಷಿ ಆಗ್ತಾ ಇದೆ. ದೆಹಲಿಯ ಪ್ರಮುಖ ಆಕರ್ಷಣೀಯ ಐತಿಹಾಸಿಕ ಪಾರಂಪರಿಕ ಸ್ಥಳ ಇದು. ರಾಜಪಥ, ರಾಷ್ಟ್ರೀಯ ಯುದ್ಧ ಸ್ಮಾರಕ, ಸಂಸತ್ ಮತ್ತು ಸೆಂಟ್ರಾ ವಿಸ್ಟಾ ಇವೆಲ್ಲವೂ ಕೂಡ ಸುತ್ತಮುತ್ತ ಇರತಕ್ಕಂಥ ಜಾಗ. ಆ ಮಂಟಪ ನೀವು ನೋಡ್ತಾ ಇರೋದು. ನೇತಾಜಿ ಪ್ರತಿಮೆ ಸುಮಾರು 2 ಕಿಲೋಮೀಟರ್ ತನಕ ಕಾಣುತ್ತೆ. ಅಲ್ಲಿಂದ ಎಲ್ಲ ಕಡೆಯಲ್ಲೂ ಕಾಣಬೇಕು ಆ ರೀತಿ. ಕಿಂಗ್ಸ್ ವೇ ಅಂತ ಕರೀತಾ ಇದ್ರು. ಕಿಂಗ್ಸ್ ವೇನಲ್ಲಿ ನಿಜಕ್ಕೂ ಕೂಡ ಕಿಂಗನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಬಿಡಿ, ಅದರಲ್ಲೇನು ಬೇರೆ ಡೌಟ್ ಇಲ್ಲ. ಸಾಮಾನ್ಯವಾಗಿ ನರೇಂದ್ರ ಮೋದಿ ಅವರು ಈ ಥರದ ವಿಚಾರದಲ್ಲೆಲ್ಲ ತುಂಬ ಸ್ಪೆಸಿಫಿಕ್ ಆಗಿರ್ತಾರೆ. ದೇಶದ ಏಕತೆಗೆ ಶ್ರಮಿಸಿದ ಉಕ್ಕಿನ ಮನುಷ್ಯ ಅಂತಲೇ ಖ್ಯಾತರಾಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸ್ಮರಣಾರ್ಥ 2018ರಲ್ಲಿ ಗುಜರಾತ್ನಲ್ಲಿ ಸರ್ದಾರ್ ಅವರ ಭವ್ಯ ಪುತ್ಥಳಿಯನ್ನು ಕೇಂದ್ರ ಸರ್ಕಾರ ಅನಾವರಣ ಮಾಡಿತ್ತು. ನಿಮಗೆಲ್ಲ ಗೊತ್ತಿರಬೇಕು. 182 ಮೀಟರ್ ಎತ್ತರದ ಈ ಪ್ರತಿಮೆ ವಿಶ್ವದ ಅತೀ ಎತ್ತರದ ಪ್ರತಿಮೆ ಅಂತಕ್ಕಂಥ ಹೆಗ್ಗಳಿಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರದು. ಸೊ ಸರ್ದಾರ್ ಪುತ್ಥಳಿ ಬಳಿಕ ಈಗ ಬೋಸ್ ಪ್ರತಿಮೆ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಕೇಂದ್ರ ಸರ್ಕಾರ ದೇಶಕ್ಕೆ ಇನ್ನೊಂದು ಹೆಗ್ಗುರುತಿನ ಕೊಡುಗೆಯನ್ನು ನೀಡೋದಕ್ಕೆ ಸಿದ್ಧವಾಗ್ತಾ ಇದೆ. ನೇತಾಜಿಯವರ ಭವ್ಯ ಶಿಲಾ ಪ್ರತಿಮೆ ಸಿದ್ಧ ಆಗೋ ತನಕ ಇಂಡಿಯಾ ಗೇಟ್ ಹಿಂದಿನ ಮಂಟಪದಲ್ಲಿ ಈ ಹಾಲೋಗ್ರಾಮ್ ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಕ್ಕೆ ಕಾರ್ಯಕ್ರಮ ಆರಂಭ. ಪ್ರಧಾನಿ ನರೇಂದ್ರ ಮೋದಿ ಹಾಲೋಗ್ರಾಮ್ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡ್ತಾರೆ. ಮೋದಿಯವರು ಕೂಡ ತುಂಬ ಖುಷಿಯಾಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡ್ತಾ ಇದ್ದೀರಾ, ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಹಾಲೋಗ್ರಾಮ್. ಅದೇ ಜಾಗಕ್ಕೆ ಆಮೇಲೆ ಕಲ್ಲಿನ ಮಾರ್ಬಲ್ ಪ್ರತಿಮೆ ಬರುತ್ತೆ. ಈಗಲ್ಲ, ಮುಂದೆ ಬರುತ್ತೆ. ಈಗ ಹಾಲೋಗ್ರಾಮ್ ಪ್ರತಿಮೆ ಅಂತಂದರೆ ಅದು ಕಲ್ಲು ಅಥವಾ ಶಿಲೆಯಿಂದ ಕೆತ್ತಲಾದಂತಹ ಪ್ರತಿಮೆ ಅಲ್ಲ, ಇದು ನಿಜವಾಗಿ ಬರೋದು. ನೋಡಿ, ನಿಮಗೆ ಇಂಡಿಯಾ ಗೇಟು ಕಾಣ್ತಾ ಇದೆ, ಈ ಮಂಟಪ ಕೂಡ ಕಾಣ್ತಾ ಇದೆ. ಎರಡೂ ಏಕಕಾಲದಲ್ಲಿ ಸುಮಾರು ಅದ್ಭುತವಾದಂತಹ ವ್ಯೂ. ಅದರಲ್ಲೂ ರಿಪಬ್ಲಿಕ್ ಡೇ ಇನ್ನೊಂದು 2 ದಿನ ಬಾಕಿ ಇದೆ ಎನ್ನಬೇಕಾದ್ರೇ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ, ಜಯಂತಿ, ಆ ದಿನವೇ ಸೊ ಈ ರೀತಿ ಅದ್ಭುತವಾದ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಇಟ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆ ವೀರ ಪರಾಕ್ರಮಿಗೆ ದೇಶ ಸಲ್ಲಿಸುವಂತಹ ಅದ್ಭುತವಾದಂತಹ ಗೌರವ. ಅದರಲ್ಲಿ 2 ಮಾತಿಲ್ಲ. ಸೊ ನಿಜವಾದ ಪ್ರತಿಮೆ ಸಿದ್ಧ ಆಗೋ ತನಕ ತಾತ್ಕಾಲಿಕ ವ್ಯವಸ್ಥೆ ಮಾತ್ರ ಮಾಡ್ತಾರೆ. ಈಗ ಆಗಿರ್ತಕ್ಕಂಥದ್ದು ಕೂಡ ಅದೇನೆ, ತಾತ್ಕಾಲಿಕ ವ್ಯವಸ್ಥೆಯನ್ನೇ ಈಗ ಮಾಡ್ತಕ್ಕಂಥದ್ದು ಸದ್ಯಕ್ಕೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜಯಂತಿ ಬಂತು, ಬಟ್ ಅಲ್ಲಿ ತನಕ ಆ ಪ್ರತಿಮೆ ಆಗಲಿಲ್ಲ. ಹಾಗಾಗಿ ಅಲ್ಲಿ ತನಕ ಈಗ ಈ ರೀತಿಯಾದಂತಹ ಹಾಲೋಗ್ರಾಮ್ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡ್ತಾರೆ. ದೇಶಾದ್ಯಂತ ವೀರಪುತ್ರನ ಅದ್ಧೂರಿ ದಿನೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಮಹಾನ್ ಸ್ವಾತಂತ್ರ್ಯ ಸೇನಾನಿಗೆ ಕೇಂದ್ರ ಸರ್ಕಾರ ವಿಶೇಷ ಗೌರವವನ್ನು ಸಲ್ಲಿಸ್ತಾ ಇದೆ. ಇಂಡಿಯಾ ಗೇಟ್ ಬಳಿ ತಲೆ ಎತ್ತುತ್ತಾ ಇದೆ ಭವ್ಯ ನೇತಾಜಿ ಅವರ ಪ್ರತಿಮೆ. ಹಾಲೋಗ್ರಾಮ್ ಪ್ರತಿಮೆಯನ್ನು ಇವತ್ತು ಉದ್ಘಾಟಿಸ್ತಾರೆ, ಲೋಕಾರ್ಪಣೆ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಐತಿಹಾಸಿಕ ಪಾರಂಪರಿಕ ಸ್ಥಳದಲ್ಲಿ ನೇತಾಜಿ ಅವರ ಭವ್ಯ ಪ್ರತಿಮೆ ಇನ್ನು ಮುಂದಕ್ಕೆ ದೆಹಲಿಗೆ ಹೋದವರು ಯಾರೂ ಮಿಸ್ ಮಾಡ್ಕೋಬಾರ್ದು. ಆಮೇಲೆ ಇದು ನಿಮಗೆ ಆ ನಿಜವಾದ ಪ್ರತಿಮೆ ರೆಡಿ ಆಗೋ ತನಕ ಮಾತ್ರ ಇದಿರುತ್ತೆ. ಹಾಗಾಗಿ ಇದನ್ನು ಕೂಡ ಮಿಸ್ ಮಾಡ್ಕೋಬಾರ್ದು. ಗೌರವ ನೇತಾಜಿ ಅವರನ್ನು ಶ್ಲಾಘಿಸಿದ್ದಾರೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು. ನೇತಾಜಿ ಸ್ವಾತಂತ್ರ್ಯ ಹೋರಾಟವನ್ನು ಸ್ಮರಿಸಿದ್ದಾರೆ. ಸರ್ಕಾರದಿಂದ ಗೌರವ ಕೊಡಲೇಬೇಕು. ನೇತಾಜಿ ನಮ್ಮ ಯುವಕರಿಗೆ ಸ್ಫೂರ್ತಿ ಅಂತ ಸಿಎಂ ಹೇಳಿದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ರಾಜ್ಯ ಸರ್ಕಾರ ಕೂಡ ಗೌರವ ಸಮರ್ಪಣೆಯನ್ನು ಮಾಡಿದೆ. ಇವತ್ತಿನ ದಿನ ಅವರ ಜನ್ಮದಿನದ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ, ಅದರಲ್ಲೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ತ್ಯಾಗ, ಬಲಿದಾನ, ಅವರ ಹೋರಾಟ ಎಲ್ಲವನ್ನ ಕೂಡ ಕೊಂಡಾಡಿದ್ದಾರೆ.
ಈಗಿನ ಜನ್ರೇಷನ್ ಯುವಕರಿಗೆ ಅದು ಅತ್ಯಂತ ಮಾದರಿ ಅಂತಕ್ಕಂಥದ್ದನ್ನು ಬೊಮ್ಮಾಯಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಆಡಿರ್ತಕ್ಕಂಥದ್ದು. ಸುಭಾಷ್ ಚಂದ್ರ ಬೋಸ್ ಒಬ್ಬ ಸ್ವತಂತ್ರ ಪೂರ್ವದ ಒಬ್ಬ ಧೀರ ಶೂರ ನಕ್ಷತ್ರ, ಒಬ್ಬ ಯುಗ ಪುರುಷ. ಬಹುತೇಕವಾಗಿ ಯುಗದಲ್ಲಿ ಒಬ್ಬರು ಇಂಥವ್ರು ಹುಟ್ಟುತ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ದೇಶ, ನಾಡು, ನಮ್ಮ ಜನ, ಸ್ವಾಭಿಮಾನ, ಸ್ವತಂತ್ರ ಈ ಭಾವನೆಗಳಿಂದ ಬೆಳೆದವರು. ಅವರಲ್ಲಿ ದೇಶಾಭಿಮಾನದ ರಕ್ತ ಚಿಮ್ತಾ ಇತ್ತು. ಭಾಳಷ್ಟು ಜನ ಸ್ವತಂತ್ರ ಹೋರಾಟಗಾರರ ದೇಹದಲ್ಲಿ ದೇಶಭಕ್ತಿಯ ರಕ್ತ ಹರಿತಿತ್ತು. ಆದರೆ ಸುಭಾಷ್ ಚಂದ್ರ ಬೋಸ್ ಅವರ ದೇಹದಲ್ಲಿ ದೇಶಭಕ್ತದ ರಕ್ತ ಚಿಮ್ತಾ ಇತ್ತು. ಇದು ವ್ಯತ್ಯಾಸ. ಅವರಿಗೆ ಸ್ವತಂತ್ರ ಹೋರಾಟದ ಗತಿಯಲ್ಲಿ ನಂಬಿಕೆ ಇರಲಿಲ್ಲ. ಸ್ವತಂತ್ರ ಹೋರಾಟದ ಒಂದು ಸ್ಪೀಡು ನಮ್ಮನ್ನು ಸಂಪೂರ್ಣ ಸ್ವತಂತ್ರ ಎಡೆಗೆ ತೆಗೆದುಕೊಂಡು ಹೋಗೋದಿಲ್ಲ ಮತ್ತು ಇನ್ನು ಹಲವಾರು ವರ್ಷ ಬೇಕನ್ನುವಂಥ ಒಂದು ಆತಂಕ ಅವರಲ್ಲಿತ್ತು. ವರ್ಲ್ಡ್ ವಾರ್ 1 ಮತ್ತು 2 ನಡುವೆ ಎಲ್ಲ ದೇಶಗಳಲ್ಲಿ ಸ್ವತಂತ್ರ ಕಿಚ್ಚು ಎದ್ದಿತ್ತು ಮತ್ತು ಹಲವಾರು ದೇಶಗಳಲ್ಲಿ ಹಿಂಸಾತ್ಮಕವಾಗಿರುವಂಥ ಕ್ರಾಂತಿ ಕೂಡ ಆಗಿತ್ತು. ಅದು ಆ ಒಂದು ಕಾಲ ಇಡೀ ಯುರೋಪದಲ್ಲಿ ಕ್ರಾಂತಿ. ಓಕೆ, ಭಾಷಣ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಭಾಷಣ. ಸ್ವಾತಂತ್ರ್ಯ ಸೇನಾನಿಗೆ ರಾಜ್ಯ ಸರ್ಕಾರ ಕೂಡ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದೆ. ಮುಖ್ಯಮಂತ್ರಿ ಅವರ ಟೋಪಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಅದು ಸುಭಾಷ್ ಚಂದ್ರ ಬೋಸ್ ಅವರ ಟೋಪಿ. ಅವರು ಯಾವಾಗಲೂ ಬಳಸ್ತಾ ಇದ್ದಂತಹ ಟೋಪಿ. ನಮಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಂತಹ ವೀರ ಸೇನಾನಿ ಅಂತಂದರೆ ಅದು ಸುಭಾಷ್ ಚಂದ್ರ ಬೋಸ್. ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಂತಹದ್ದು. ಅಪ್ರತಿಮ ದೇಶಪ್ರೇಮಿ, ಕೆಚ್ಚೆದೆಯ ಸ್ವಾತಂತ್ರ್ಯ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮದಿನ ಸ್ಮರಣಾರ್ಥ ರಾಷ್ಟ್ರದ ರಾಜಧಾನಿ ದೆಹಲಿಯ ಹೃದಯ ಭಾಗದ ಇಂಡಿಯಾ ಗೇಟ್ ಹಿಂದೆ ಇರತಕ್ಕಂಥ ಮಂಟಪದಲ್ಲಿ ಬೋಸ್ ಅವರ ಭವ್ಯ ಹಾಗೂ ಬೃಹತ್ ಪುತ್ಥಳಿ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಪ್ರತಿಮೆ ಕಾಮಗಾರಿ ಮುಗಿಯೋ ತನಕ ಅದೇ ಸ್ಥಳದಲ್ಲಿ ನೇತಾಜಿಯ ಹಾಲೋಗ್ರಾಮ್ ಪುತ್ಥಳಿಯನ್ನು ಇವತ್ತು ಮೋದಿಯವರು ಅನಾವರಣ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಹೆಗ್ಗುರುತಿನಂತಿರತಕ್ಕಂಥ ಇಂಡಿಯಾ ಗೇಟ್ನಲ್ಲಿ ಇದು ತಲೆ ಎತ್ತುತ್ತಾ ಇರತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ. जैसे कि हम सब जानते हैं, नेताजी का जन्मदिन है, 125वां जन्मदिन है और कुछ समय पहले ही हमारे प्रधानमंत्री नरेंद्र मोदी जी ने नेताजी के जन्मदिन को पराक्रम दिन के रूप में मनाने की शुरुआत करी और आज इस पराक्रम दिन पर एक ऐतिहासिक फैसला लेते हुए मोदी जी ने ये भी तय किया है कि आजादी के अमृत महोत्सव में आजादी के गणतंत्र दिन की शुरुआत भी 23 तारीख से ही शुरू कर दी जाएगी. मित्रों, नेताजी की 125वीं जयंती को मनाने के हिस्से के रूप में इंडिया गेट के इसी स्थान पर नेताजी सुभाष चंद्र बोस की एक भव्य प्रतिमा लगाने का एक निर्णय देश के प्रधानमंत्री जी ने लिया है. नेताजी की प्रतिमा यही मार्ग पर देश की आने वाली पीढ़ियों को अनेक सालों तक, अनेक युगों तक पराक्रम, देशभक्ति और बलिदान की प्रेरणा देगी. क्योंकि ये सिर्फ ग्रेनाइट से बनी हुई प्रतिमा नहीं होगी. ये प्रतिमा देश के करोड़ों लोगों के मन में जो नेताजी के भाव पड़ा है, ये भाव की अभिव्यक्ति होगी कि एक ऐसा व्यक्तित्व
जिसने पूरा अपना जीवन का सुख त्याग करते हुए लगभग 35,000 किलोमीटर की यात्रा या तो मोटर कार से या तो पनडुब्बी के अंदर नीचे दरिया के नीचे करी और कलकत्ता से लेके वाया बर्लिन से जापान तक की ये यात्रा भारत को आजाद करने का नेताजी का पुरुषार्थ था, एक भव्य प्रयास था। इसका प्रतीक ये प्रतिमा होगी। जब तक ये प्रतिमा लगेगी तब तक होलोग्राम से कुछ ही समय के बाद हम यहाँ पर नेताजी की प्रतिमा की प्रतिकृति देखेंगे और आज पूरे देश के करोड़ों लोगों को मन को शांति मिलेगी कि नेताजी का जिस प्रकार का योगदान आजादी के संघर्ष के लिए रहा, आजादी के आंदोलन के लिए रहा, वो उसका सम्मान करने का काम देश के प्रधानमंत्री नरेंद्र मोदी जी ने इतने सालों के बाद किया है और ये प्रतिमा इसका प्रतीक बनकर रहने वाली है। चलो दिल्ली का नारा आज भी युवाओं को चेतना और ऊर्जा प्रदान करता है। उनके संघर्ष की गाथाएं आज भी युवाओं को भारत के पुनर्निर्माण के साथ जोड़ती है और उनका ये पूरा व्यक्तित्व आने वाले दिनों में हम देखेंगे कि इससे कई युवा प्रेरणा लेकर आगे बढ़ेंगे। मित्रों, नेताजी का ये जो 35,000 किलोमीटर का यात्रा है, वो यात्रा का पूरा मार्ग मुझे लगता है कि देश के युवाओं को इसी मूर्ति की स्थापना के साथ वो पूरे घटनाक्रम को अभ्यास करने का भी मन होगा और उसमें से प्रेरणा लेने का भी मन होगा। कई सालों तक देश के अंदर जिन्होंने आजादी के संघर्ष के अंदर, आजादी के आंदोलन के अंदर जिन्होंने बड़ा पराक्रम किया है, बड़ा योगदान दिया, इन लोगों को नाम को भुलाने का प्रयास किया गया। आज आजादी के अमृत वर्ष के योग पर नेताजी की प्रतिमा यहां लगाने का जो फैसला किया गया है, इससे पूरा देश संतोष और उत्साह का अनुभव कर रहा है। मित्रों, जब ये प्रतिमा यहां पर लग जाएगी तब इतिहास को भी अपने प्यारे बेटे को यहां देखकर बहुत संतोष होगा, ऐसा मेरा मानना है। मैं हम सब की ओर से, पूरे देश की ओर से इस फैसले को, प्रधानमंत्री जी को इस फैसले लेने के लिए बहुत बहुत धन्यवाद ज्ञापित करता हूं। मित्रों, प्रधानमंत्री जी ने एक और बड़ा निर्णय किया है कि देश के अंदर जो नेताजी के नाम से एक पुरस्कार चालू किया है और ये पुरस्कार भी आज यहाँ पर सुभाष चंद्र बोस आपदा प्रबंधन पुरस्कार भी यहाँ पर दिए जाएंगे। वर्ष 19, वर्ष 20 और वर्ष 21 और 22 के सुभाष चंद्र बोस आपदा प्रबंधन पुरस्कार भी यहाँ पर दिए जाएंगे। इससे आपदा प्रबंधन के क्षेत्र में काम करने वाले सभी लोगों को सुभाष चंद्र बोस के नाम से साथ जुड़े हुए पुरस्कार हमेशा आपदा प्रबंधन के क्षेत्र में उत्कृष्ट कामगिरी करने के लिए प्रेरित करते रहेंगे। आज ये दोनों अवसर पर मैं गृह मंत्रालय की ओर से मोदी जी का धन्यवाद भी करता हूं, आप लोगों का स्वागत करता हूं और ये आज जो नई शुरुआत हुई है, मुझे विश्वास है ये नई शुरुआत से देश के युवाओं को अनेक वर्षों तक प्रेरणा मिलती रहेगी। आप सभी का धन्यवाद। नमस्कार। ಓಕೆ, ಈಗ ಕಾರ್ಯಕ್ರಮದ ಆರಂಭಿಕ ಮಾತುಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಡಿದರು. ಜೊತೆಗೆ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ನೆನಪಿಸಿಕೊಂಡಿದ್ದು ಮತ್ತು ಪ್ರಧಾನಿ ಮೋದಿ ಅವರ ಈ ಗಟ್ಟಿ ನಿರ್ಧಾರ ಇದೆಲ್ಲವನ್ನ ಕೂಡ ಅವರು ಪ್ರಶಂಸೆ ಮಾಡಿದ್ರು. ಪ್ರಧಾನಿ ಮೋದಿ ಅವರು ಈ ಥರದ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಇದು ಎಂದೆಂದಿಗೂ ಕೂಡ ಯುವ ಜನರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯುತ್ತೆ ಅಂತಕ್ಕಂಥ ಮಾತನ್ನು ಅವರು ಆಡಿದ್ದು. ಈಗ ಕಾರ್ಯಕ್ರಮ ಇನ್ನೇನು ಶುರು ಆಗಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ಲೋಕಾರ್ಪಣೆ ಮಾಡಬೇಕು, ಅದಾದ ನಂತರ ಅವರು ಭಾಷಣವನ್ನು ಕೂಡ ಮಾಡಬೇಕು. ಓಕೆ, ರಾಜ್ಯದಲ್ಲಿ ಕೊರೋನಾ ಸ್ಫೋಟ, ಇದರ ಮಧ್ಯದಲ್ಲಿ ಬಂದಿರತಕ್ಕಂಥ ನಂಬರ್ಸ್ ನೋಡ್ಬೋಣ. ರಾಜ್ಯದಲ್ಲಿ ಇವತ್ತು 50,210 50,210 ದಾಟಿಬಿಡ್ತು ರಾಜ್ಯದಲ್ಲಿ ಕೊರೋನಾ. ಬೆಂಗಳೂರಿನಲ್ಲಿ ಹಂಗಾಗ್ತಾ ಇಲ್ಲ, ಬಟ್ ಇದೆಲ್ಲ ಹೊರಗಡೆ ಸ್ಪ್ರೆಡ್ ಆಗ್ತಾ ಇದೆ. 50,210 ಕೇಸು, 19 ಸಾವು ರಾಜ್ಯದಲ್ಲಿ ಕೊರೋನಾ ಸ್ಫೋಟ. 50,000 ದಾಟಿದೆ ಕೇಸು, 19 ಸಾವಾಗಿದೆ ಇವತ್ತಿನ ದಿನ. ಆಮೇಲೆ ಇನ್ನೂ ಡೀಟೇಲ್ಸ್ ಬರುತ್ತೆ. ಬೆಂಗಳೂರಿನಲ್ಲಿ ಎಷ್ಟು, ರಾಜ್ಯದಲ್ಲಿ ಇವತ್ತು 19 ಸಾವು. बहुत बहुत धन्यवाद माननीय आपका. ಅಧಿಕೃತವಾಗಿ
3D ಹಾಲೋಗ್ರಾಮ್ ಅನ್ನು ಈಗಾಗಲೇ ಲೋಕಾರ್ಪಣೆಗೊಳಿಸಿದ್ದಾಯಿತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹಾಲೋಗ್ರಾಮ್ ಪ್ರತಿಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಈಗಷ್ಟೇ ಲೋಕಾರ್ಪಣೆ ಮಾಡಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರ ಭಾಷಣವನ್ನು ನಿರೀಕ್ಷೆ ಮಾಡಬೇಕು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಅವರ ಮಾತುಗಳನ್ನು ಕೇಳಬೇಕು. ಈ ಹಾಲೋಗ್ರಾಮ್ ನಿಜವಾದ ಪ್ರತಿಮೆ ಅನಾವರಣ ಆಗೋ ತನಕನೂ ಕೂಡ ದೆಹಲಿಯಲ್ಲಿ ಹೀಗೆ ಇರುತ್ತೆ. ಪ್ರತಿನಿತ್ಯ ರಾತ್ರಿ ಹೊತ್ತಲ್ಲಿ ತಾವು ನೋಡ್ಬೋದು. ಹಗಲೊತ್ತಲ್ಲಿ ಸ್ವಲ್ಪ ಲೈಟ್ ಇಲ್ಯುಮಿನೇಷನ್ ಆಗಿರೋದ್ರಿಂದ ಕಾಣಲ್ಲ ಅಂತ ಅನ್ಕೋತೀನಿ. ಆದರೆ ಇದು ನೈಟಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಲೈಟಲ್ಲಿ ಅಂದರೆ ನಿಮಗೆ ಅದು ಬೆಳಕಿನ ಪ್ರತಿಫಲನ ಆಗಿರೋದ್ರಿಂದ ಹಗಲಲ್ಲಿ ಕಾಣೋದಿಲ್ಲ, ರಾತ್ರಿ ಹೊತ್ತು ಕಾಣುತ್ತೆ. ಓಕೆ, 7 ಜನಕ್ಕೆ ಈಗ ಬೋಸ್ ಅವಾರ್ಡನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಬೋಸ್ ಪ್ರಶಸ್ತಿಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 51 ಲಕ್ಷ ರೂಪಾಯಿ ಮೌಲ್ಯದ ಪ್ರಶಸ್ತಿ ಇದು. ಅವರು ಬೇರೆ ಬೇರೆ ಸೇವೆಗಳನ್ನು ಮಾಡಿದಂಥವ್ರಿಗೆ, ಸಾಧನೆಯನ್ನು ಮಾಡಿದಂಥವ್ರಿಗೆ ಒಟ್ಟು 7 ಜನಕ್ಕೆ ಬೇರೆ ಬೇರೆ ವರ್ಷಗಳು, ಅದು ಆ್ಯಕ್ಚುಲಿ ಒಂದೇ ವರ್ಷ ಅಲ್ಲ, ಆಯ್ಕೆ ಮಾಡಿದ್ರು ಬಟ್ ಕೊಟ್ಟಿರಲಿಲ್ಲ. ಇವತ್ತು ಅದನ್ನು ಕೊಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಪ್ರಧಾನಿ ಮೋದಿ ಅವರಿಂದ ಇದೆಲ್ಲವನ್ನು ಕೂಡ ಪಡ್ಕೊಳ್ತಾ ಇರತಕ್ಕಂಥದ್ದು. ಬೋಸ್ ಪ್ರಶಸ್ತಿ ಅಂತಲೇ ಇದು. ಬೋಸ್ ಪ್ರಶಸ್ತಿ ಅಂತಕ್ಕಂಥದ್ದನ್ನೇ ಈ ಸರ್ತಿ ಹೆಸರಿಟ್ಟು ಅದನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಇದಾದ ನಂತರ ಪ್ರಧಾನಿ ಮೋದಿ ಅವರ ಭಾಷಣ ಇರುತ್ತೆ. ಬೋಸ್ ಪ್ರಶಸ್ತಿ, ಬಟ್ ನನಗೆ ಅದರದ್ದು ಡೀಟೇಲ್ಸ್ ಇನ್ನೂ ಕೂಡ ಯಾರ್ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿಲ್ಲ. ಬಟ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. 51 ಲಕ್ಷ ಮೌಲ್ಯದ ಬೋಸ್ ಪ್ರಶಸ್ತಿ. ಇನ್ನು ಮುಂದೆ ಪ್ರತಿ ವರ್ಷ ಸುಭಾಷ್ ಚಂದ್ರ ಬೋಸ್ ಅವರ ಬರ್ತ್ಡೇ ದಿನ ಅಂದರೆ ಹುಟ್ಟುಹಬ್ಬದ ದಿನ ಅಂದರೆ ಇವತ್ತು 23ನೇ ತಾರೀಕು ಪ್ರತಿ ವರ್ಷ ಕಾರ್ಯಕ್ರಮವನ್ನು ನಡೆಸಿ ನಾವು ಬೋಸ್ ಪ್ರಶಸ್ತಿಯನ್ನು ಕೊಡ್ತೀವಿ ಅಂತ ಈಗಾಗಲೇ ಮೋದಿಯವರು ಅನೌನ್ಸ್ ಮಾಡಿದರು. ಕೇಂದ್ರ ಸರ್ಕಾರ ಕೂಡ ಅನೌನ್ಸ್ ಮಾಡಿತ್ತು. ಅದರ ಪ್ರಕಾರ ಒಟ್ಟು 7 ಜನರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಒಂಥರ ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಟೈಪಲ್ಲೇ ಕೊಡ್ತಾ ಇದ್ದಾರೆ. ಪದ್ಮ ಪ್ರಶಸ್ತಿಗಳ ಟೈಪಲ್ಲೇ ಕೊಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಇದೊಂಥರ ಪದ್ಮ ಪ್ರಶಸ್ತಿ ಟೈಪಲ್ಲೇ ಕೊಡ್ತಾ ಇರ್ತಕ್ಕಂಥದ್ದು ಪ್ರಧಾನಿ ಮೋದಿಯವರು. ಸೊ ಅದು ಯಾರು, ಅವರ ಸಾಧನೆ ಏನು, ಇವೆಲ್ಲವೂ ಕೂಡ. ಆಮೇಲೆ ಇದೊಂಥರ ದೊಡ್ಡ ಆನರ್ ಇದು. ಸುಭಾಷ್ ಚಂದ್ರ ಬೋಸ್ ಹೆಸರಿನಲ್ಲಿ ಪ್ರಶಸ್ತಿ ತಗೊಳ್ಳೋದಿದೆಯಲ್ಲ, ಅದು ಕೇಂದ್ರ ಸರ್ಕಾರದ ವತಿಯಿಂದ ಕೊಡಮಾಡುವ ಪ್ರಶಸ್ತಿ. ಅದು ನಿಜಕ್ಕೂ ಕೂಡ ಅದ್ಭುತವಾದಂತಹ ಆನರ್. ವೇದಿಕೆಯಲ್ಲಿ ಕೋವಿಡ್ ಪ್ರೋಟೋಕಾಲ್ಸ್ ಪ್ರಕಾರನೇ ಅತ್ಯಂತ ಕಡಿಮೆ ಜನ ಇದ್ದಾರೆ, ನೋಡ್ತಾ ಇದ್ದೀರಾ. ಕೇಂದ್ರ ಗೃಹ ಸಚಿವರಿದ್ದಾರೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ. ಅವ್ರನ್ನ ಬಿಟ್ಟರೆ ವಿಶೇಷ ಆಹ್ವಾನಿತರು ಮಾತ್ರ ಇವತ್ತು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಇನ್ನೇನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈಗ ಒಂದು ಹಾಲೋಗ್ರಾಮ್ ಲೋಕಾರ್ಪಣೆ ಆಯಿತು, ಹಾಲೋಗ್ರಾಮ್ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದಾಯಿತು. ಈಗ ಬೋಸ್ ಪ್ರಶಸ್ತಿಗಳನ್ನು ಕೊಟ್ಟಿದ್ದೂ ಆಯಿತು. श्री हरदीप पुरी जी, मंत्रिमंडल के अन्य सदस्य, आईएन के सभी ट्रस्टी, एनडीएमए के सभी सदस्यगण, जूरी मेंबर्स, एनडीआरएफ, कोस्ट गार्ड्स और आईएमडी के डायरेक्टर जनरल्स, आपदा प्रबंधन पुरस्कारों के सभी विजेता साथी, अन्य सभी महानुभाव, भाइयों और बहनों, भारत मां के वीर सपूत नेताजी सुभाष चंद्र बोस की 125वीं जन्म जयंती पर पूरे देश की तरफ से मैं आज कोटि कोटि नमन करता हूं। ये दिन ऐतिहासिक है, ये कालखंड भी ऐतिहासिक है और ये स्थान